ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿಗೆ ಮತ್ತೊಂದು ಬಲಿ. ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿಯಿಂದ ಅನೇಕರು ಆತ್ಮಹತ್ಯೆಗೆ ಶರಣಾಗುತ್ತಿರುವ ಘಟನೆಗಳು ಬೆಳಕಿಗೆ ಬರುತ್ತಿದ್ದು, ಇದೀಗ ಗುಡಿಬಂಡೆ ತಾಲೂಕಿನ ಬೀಚಗಾನಹಳ್ಳಿ ಗ್ರಾಮದಲ್ಲಿ 26 ವರ್ಷದ ಯುವ ಕೂಲಿ ಕಾರ್ಮಿಕ ಗಿರೀಶ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಮೃತ ಗಿರೀಶ್ ವಿವಿಧ ಸಂಸ್ಥೆಗಳಲ್ಲಿ ಸುಮಾರು 13 ಲಕ್ಷ ಸಾಲ ಮಾಡಿಕೊಂಡಿದ್ದ ಎನ್ನಲಾಗಿದೆ. ಕಳೆದ 2 ವರ್ಷಗಳಿಂದ ಮೈಕ್ರೋ ಫೈನಾನ್ಸ್ಗಳಲ್ಲಿ ಸಾಲ ಮಾಡಿಕೊಂಡು ಸಾಲದ ಸುಳಿಯಲ್ಲಿ ಸಿಲುಕಿದ್ದ ಎನ್ನಲಾಗಿದೆ. ಮೃತ ವ್ಯಕ್ತಿ ಕಳೆದ 2 ವರ್ಷಗಳಿಂದ ಮೈಕ್ರೋ ಫೈನಾನ್ಸ್ಗಳಲ್ಲಿ ಸುಮಾರು 13 ಲಕ್ಷಕ್ಕೂ ಅಧಿಕ ಸಾಲ ಮಾಡಿಕೊಂಡಿದ್ದನಂತೆ. ಸಾಲ ತೀರಿಸಲಾಗದೆ ನೇಣಿಗೆ ಶರಣಾಗಿದ್ದಾರೆ ಎಂದು ಹೇಳಲಾಗಿದೆ. ಇನ್ನು ಮೃತರಿಗೆ 1.5 ವರ್ಷದ ಮಗಳಿದ್ದಾಳೆ. ಈ ಕುರಿತು ಗ್ರಾಮದ ಹಿರಿಯ ಮುಖಂಡರುಗಳು ಹೇಳುವುದೇನೆಂದರೆ, ಮೃತ ಗಿರೀಶ್ ಮೈಕ್ರೋ ಫೈನಾನ್ಸ್ಗಳಲ್ಲಿ ಸಾಲ ಮಾಡಿಕೊಂಡಿದ್ದು, ಸಾಲ ತೀರಿಸಲು ತುಂಬಾನೇ ಕಷ್ಟಪಡುತ್ತಿದ್ದ. ಹೆಂಡತಿ ಹೆಸರಿನಲ್ಲಿ ಮೊಬೈಲ್ ಖರೀದಿಗಾಗಿ ಸಾಲ, ತಾಯಿಯ ಹೆಸರಿನಲ್ಲಿ ಟ್ರ್ಯಾಕ್ಟರ್ ಖರೀದಿ ಮಾಡಲು ಸಾಲ ಮಾಡಿದ್ದ. ಸಾಲ ಕಟ್ಟಲು ಆಗದೆ ಟ್ರ್ಯಾಕ್ಟರ್ ಸಹ ಸೀಸ್ ಮಾಡಲಾಗಿರುತ್ತದೆ. ಈ ಎಲ್ಲಾ ಕಾರಣಗಳಿಂದ ಆತ್ಮಹತ್ಯೆ ಮಾಡಿಕೊಂಡಿರಬಹುದು ಎಂದು ಊಹೆ ಮಾಡಲಾಗಿದೆ. ರಾಜ್ಯ ಸರ್ಕಾರ ಮೈಕ್ರೋ ಫೈನಾನ್ಸ್ಗಳ ಹಾವಳಿಗೆ ಕಡಿವಾಣ ಹಾಕಬೇಕೆಂದು ಒತ್ತಾಯಿಸಿದ್ದಾರೆ. ಜೆಎನ್ ಕೃಷ್ಣಾರೆಡ್ಡಿ, ಚಿಕ್ಕಿ ನ್ಯೂಸ್ ಕನ್ನಡ, ಬಾಗೇಪಲ್ಲಿ. ಸಾಲ ಅಂತ ಹೇಳ್ತಾ ಇದ್ದೆ ಸರ್. ಸಾಲ ಕಟ್ಟಕ್ಕಾಗ್ದಿರನೇ ಈ ಥರ ಮಾಡ್ಕೊಂಡಿದ್ದಾನೆ ಅಂತ ಅನಿಸುತ್ತೆ. ಅದೇನು ಬಜಾಜ್ ಫೈನಾನ್ಸು, ಧರ್ಮಸ್ಥಳ ಸಂಘ, ಮತ್ತು ಗಾಡಿ ಒಂದು, ಟ್ರ್ಯಾಕ್ಟ್ರದೊಂದು. ಟ್ರ್ಯಾಕ್ಟ್ರ್ ತಗೊಂಡಾಗ ಎಲ್ಲ ಸಾಲ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಮತ್ತೆ ಕಟ್ಟಕ್ಕಾಗ್ದಿರ ಇತ್ತು. ಅದಕ್ಕೆ ಅವರು ಎತ್ಕೊಂಡು ಹೊರಟೋದ್ರು ಸರ್. ನನ್ನ ಹೆಸರು ಪ್ರವಳಿಕಾ ಅಂತ. ಬೆಳಿಗ್ಗೆ 2 ಗಂಟೆಗೆ ಸರ್, ನೈಟಲ್ಲಿ. ವಿಚಾರಿಸ್ತಿದ್ವಿ ನಾವು. ಅವನು ಸುಮಾರು 1-2 ವರ್ಷಗಳಿಂದನೂ ಮೈಕ್ರೋ ಫೈನಾನ್ಸ್ನ ಸಾಲದ ಸುಳಿಯಲ್ಲಿ ಸಿಕ್ಕಿದ್ದಾನೆ. ಅವರ ಹೆಂಡತಿ ಹೆಸರಿನಲ್ಲಿ ಧರ್ಮಸ್ಥಳದ ಸಂಘದಲ್ಲೂ ಸಾಲ ಮಾಡಿದ್ದಾರೆ. ಅದೇ ರೀತಿ ಅವರ ಹೆಂಡತಿ ಹೆಸರಿನಲ್ಲಿ ಮೊಬೈಲ್ಗೂ ಸಾಲ ಮಾಡಿದ್ದಾರೆ. ಮತ್ತು ಅವ್ರ ತಾಯಿ ಹೆಸರಿನಲ್ಲಿ ಸುಮಾರು 2 ವರ್ಷಗಳ ಹಿಂದೆ ಟ್ರ್ಯಾಕ್ಟ್ರಿಗೆ ಸಾಲ ತಗೊಂಡಿದ್ದು, ಅದು 1 ವರ್ಷದ ಹಿಂದೆ ಸಾಲ ಕಟ್ಟಲಾರದೆ ಟ್ರ್ಯಾಕ್ಟ್ರನ್ನು ಸೀಸ್ ಮಾಡಿದ್ದಾರೆ. ಈ ಎಲ್ಲ ಕಾರಣಗಳಿಂದನೂ ಮನನೊಂದು ಅವನು ಆತ್ಮಹತ್ಯೆ ಮಾಡಿಕೊಂಡಿರಬಹುದು ಅಂತೇಳಿ ನಾನು, ನಮ್ಮ ಗ್ರಾಮಸ್ಥರೆಲ್ಲ ಒಂದು ಊಹೆ ಮಾಡಿ ಈ ಥರ ಸಾವಾಗೈತೆ. ಸಾವಿಗೆಲ್ಲ ಕಾರಣ ಈ ಮೈಕ್ರೋ ಫೈನಾನ್ಸ್ ಹಾವಳಿಯಿಂದ ಈ ಸಾವುಗಳು ಸಂಭವಿಸ್ತಾ ಇದ್ದಾವೆ. ನಮ್ಮ ರಾಜ್ಯದಲ್ಲಿ ಸುಮಾರು ಈ ಥರ ಸಾವುಗಳಾಗಿದ್ದಾವೆ. ಇದನ್ನು ಕಡಿವಾಣ ಆಗಬೇಕು ಅಂತೇಳಿ ನಾವು ಈ ಮೂಲಕ ಸರ್ಕಾರವನ್ನು ಒತ್ತಾಯಿಸ್ತಾ ಇದ್ದೀವಿ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತಾರೆ. ಗಾಡಿ ಲೋನು, ಟ್ರ್ಯಾಕ್ಟ್ರ್ ಲೋನು ಫೈನಾನ್ಸ್ನಲ್ಲಿ, ಪ್ರೈವೇಟ್ ಫೈನಾನ್ಸ್ನಲ್ಲಿ ಟ್ರ್ಯಾಕ್ಟ್ರ್ ಲೋನ್ ಮಾಡಿದ್ದು. ಮತ್ತು 2 ವೀಲರ್ದು ಒಂದು ಕಂಪನಿಯಲ್ಲೇ 2 ವೀಲರ್ದು ಲೋನ್ ಮಾಡಿದ್ದ. ಆ ಹುಡುಗನ ಹೆಸರಿನಲ್ಲೇ ಇತ್ತು. ಅವ್ರಿಗೆ ಅವನ ವಯಸ್ಸು ಸುಮಾರು 25ರಿಂದ 26 ವರ್ಷ ವಯಸ್ಸು ಆಗಿರ್ಬೋದು. ಆಮೇಲೆ ಅವನಿಗೆ ಮದುವೆ ಆಗಿತ್ತು. ಮತ್ತು ಒಂದು ಹೆಣ್ಣು ಮಗು ಸಹ ಇದ್ದಾರೆ. ಹೆಣ್ಣು ಮಗುಗೆ 1 ವರ್ಷ ವಯಸ್ಸಾಗೈತೆ. ಮತ್ತು ಅವ್ರ ತಂದೆ ತಾಯಿನೂ ಬೇರೆ ಸಂಸಾರ ಮಾಡಿಕೊಂಡಿದ್ದ. ಎಲ್ಲ ಮೇಲೆ ಅವರು ವಾಸ ಮಾಡ್ತಾಯಿದ್ರು, ಕೆಳಗೆ ತಂದೆ ತಾಯಿ ವಾಸ ಮಾಡ್ತಾಯಿದ್ರು. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿ ದರದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ. ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ. ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶಾರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ. ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957.